ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ದಲಿತ ಸಮುದಾಯದ ದಶಕಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿಗೆ ತರಬೇಕು ಎಂದು ಕದಸಂಸ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣಪ್ಪ ಆಗ್ರಹಿಸಿದರು. ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಎಂದು ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿಯಾಗದ ಕಾರಣ ಅರ್ಹ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಸರ್ಕಾರವು ಈ ಕೂಡಲೇ ನ್ಯಾಯ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಮುಂದಾಗಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ದಸಂಸ ತಾಲೂಕಾ ಸಂಚಾಲಕ ಜಿ ನರಸಿಂಹಪ್ಪ ಅವರು, ಒಳ ಮೀಸಲಾತಿ ಎನ್ನುವುದು ನಮ್ಮ ಸಂವಿಧಾನಿಕ ಹಕ್ಕು, ಇದನ್ನು ಪಡೆಯಲು ನಾವು ಸದಾ ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಮಾದರ ಮಹಾಸಭಾ ತಾಲೂಕಾ ಉಪಾಧ್ಯಕ್ಷ ಊದುವಾರಪಲ್ಲಿ ಬಾಬು ಮಾತನಾಡಿದರು. ಆತ್ಮೀಯ ಸ್ನೇಹಿತರೆ, ಏನು ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಅಜೆಂಡಾ ಇರುವುದೇ ನಮ್ಮ ಒಳ ಮೀಸಲಾತಿ. ಆದರೆ ಮಾದಿಗರಿಗೆ ತುಂಬ ಅನ್ಯಾಯ ನಡೆದಿದೆ. ಸುಮಾರು ವರ್ಷಗಳಿಂದ ಕಷ್ಟಗಳನ್ನು ಅನುಭವಿಸಿಕೊಂಡು ಇವತ್ತು ಕೂಡ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಏನು ಆ ರಾಜ್ಯದಲ್ಲಿ ಮಾಡ್ಕೋಬಹುದು ಅಂತ. ಆದರೆ ಈ ರಾಜ್ಯ ಸರ್ಕಾರದಲ್ಲಿ ಕೆಲವರು ನಮ್ಮ ಸ್ನೇಹಿತರು ಅವರು ಕಷ್ಟ ನಷ್ಟಗಳನ್ನು ಎಲ್ಲ ಗೊತ್ತು, ಅವ್ರ ವಿಚಾರ ಎಲ್ಲ ಗೊತ್ತು. ಆದರೆ ಉದ್ದೇಶಪೂರ್ವಕದಿಂದ ಈ ಒಳ ಮೀಸಲಾತಿ ವಿಚಾರದಲ್ಲಿ ವಿರೋಧ ಮಾಡ್ತಕ್ಕಂಥ ನಾಯಕರಿಗೆ ನಾವು ಏನಂತ ಮಾತಾಡ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಅವರು ಕೂಡ ಪರಿಜ್ಞಾನ ಇದೆ. ಕೆಲವರು ಮಾತ್ರ ನಾವು ಇದು ಬೇರೆಯವ್ರಿಗೆ ಬದುಕಬಾರ್ದಾ? ಸುಮಾರು ಇವತ್ತು ನಮ್ಮ ಮಾದಿಗರ ಸಮುದಾಯವರು ಇವತ್ತು ಕೂಡ ಬಡತನ ಅನುಭವಿಸೋದ್ರೆ ನಾವು ಕಷ್ಟ ಸರ್ಕಾರ ಅರ್ಥ ಮಾಡ್ಕೋಬೇಕು. ದಯವಿಟ್ಟು 27ನೇ ತಾರೀಕು ಒಳ ಮೀಸಲಾತಿ ಜಾರಿ ಮಾಡಬೇಕು. ಇಲ್ಲ ಪಕ್ಷದಲ್ಲಿ ನಾವು ಈ ಜಿಲ್ಲೆಯನ್ನು ಬಂದ್ ಮಾಡೋಕ್ಕೆ ನಾವು ಮಾದಿಗ ಸಮುದಾಯಗಳು ಎಲ್ಲರೂ ಕೂಡ ಸೇರಿ ನಾವೆಲ್ಲ ತಾಲೂಕು ಮಾದಿಗರನ್ನು ನೋಡಿ ನಾವೆಲ್ಲರೂ ಕೂಡ ಸರ್ಕಾರ ಕೂಡ ಪರಿಶೀಲನೆ ಮಾಡಿದೆ. ಏನು ಮಾದಿಗರ ಜಾತಿ ಅವರು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಮೇಲೆ ಮಾಡಿ ನೀವು ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿಲ್ಲ ಅಂತ ನೀವು ಮಾಡಿ, ಅದನ್ನು ನೀವು ಪರಿಶೀಲಿಸಿ ಮಾಡಿ. ದಯವಿಟ್ಟು ಈ ಒಳ ಮೀಸಲಾತಿಗೆ ಎಲ್ಲರೂ ಕೂಡ ನಾವು ಸಹಕಾರ ನೀಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ನಮ್ಮ ಪರಮೇಶ್ವರ ಆಗಿರ್ಬೋದು, ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ನಮ್ಮ ಮಹದೇವಪ್ಪ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರ ಗುರುಗಳಿದ್ದಂಗೆ ನಮಗೆ. ಯಾಕಂದರೆ ನಾವು ಅವರು ಅನಿತಾ ಅವರು ಕೂಡ ಭಾವಿಸಬಾರ್ದು, ಅವರು ನಮ್ಮ ಗುರುಗಳಿದ್ದಂಗೆ. ಆದರೆ ಈ ವಿಚಾರದಲ್ಲಿ ನೀವು ಸಹಕಾರ ಮಾಡಬೇಕು. ಕೆಲವರು ಹೋಗಿ ನೀವು ಮಾಹಿತಿ ಕೊಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಜಿಲ್ಲಾಧಿಕಾರಿಗಳ ಮುಂದೆ ಎಲ್ಲ ಒಂದು 7-8 ಉಪಜಾತಿಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ನಾವು ಮಾಡಲ್ವಾ? ನಮಗೆ ಬರಲ್ವಾ? ನಮ್ಗೆ ಅನ್ಯಾಯ ಆಗಿರೋದು ನಮ್ಮ ಸ್ವಾಮಿ, ನಿಮಗೆಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹಿರಿಯ ನಾಯಕರು ನೀವು, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ನಾಯಕರು ನೀವು. ಇವತ್ತು ಕೇಂದ್ರದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದೀರಿ. ನೀವು ಮನಸ್ಸು ಮಾಡಿ, ಅವರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ನೀವು ಮನಸ್ಸು ಮಾಡಿ. ಎಲ್ಲ ವಿಚಾರದಲ್ಲಿ ಸಂವಿಧಾನದಲ್ಲಿ ಕೆಲಸ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಥರ ಏನಾದ್ರು ಅಂದುಕೊಂಡಿದ್ರೆ ಇವತ್ತು ನೀವು ಕೂಡ ಆ ಸ್ಥಾನಕ್ಕೆ ಹೋಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ನಮಗೆಲ್ಲ ಹಿರಿಯ ನಾಯಕರು ನೀವು. ದಯವಿಟ್ಟು ಇದಕ್ಕೆ ಸಹಕಾರ ನೀಡಿ ಒಳ ಮೀಸಲಾತಿ 27ನೇ ತಾರೀಕು ಒಳ ಮೀಸಲಾತಿಗೆ ಜಾರಿ ಮಾಡೋದಕ್ಕೆ ನೀವು ಈ ಸಿದ್ದರಾಮಯ್ಯ ಸರ್ಕಾರವನ್ನು ಜಾರಿ ಮಾಡೋದಕ್ಕೆ ನೀವು ತಯಾರಿರಬೇಕು. ಮಾಡಬೇಕು. ಇಲ್ಲ ಆದರೆ ಈ ಕರ್ನಾಟಕದಲ್ಲಿ ನಾವು ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಏನೇನು ಮಾಡಬೇಕು ಉಗ್ರ ಹೋರಾಟಗಳನ್ನು ಅದನ್ನು ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ತಯಾರಿದ್ದೀವಿ. ನಮಗೂ ಹೋರಾಟ 30 ವರ್ಷಗಳಿಂದ ಇದನ್ನು ಅಜೆಂಡಾ ಇಟ್ಕೊಂಡು ಹೋರಾಟಗಳು ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಒಂದು ಅವಕಾಶ ಕೊಟ್ಟಿದ್ದು ನಮಗೆ. ನಾಗಮಹಲ್ ವರದಿ ಸುಪ್ರೀಂ ಕೋರ್ಟ್ ಒಂದು ಅವಕಾಶ ಕೊಟ್ಟಿದ್ದು. ಯಾಕೆ ನೀವು ಇದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇದನ್ನು ಸಹಕಾರ ನೀಡಿ ನಮ್ಮ ಒಳ ಮೀಸಲಾತಿಗೆ ಅವಕಾಶ ಕೊಡಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಕ್ತ ಮಾಡ್ತೇನೆ. ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾಯಕರಾದಂಥ ಕಡ್ಡಿಲು ವೆಂಕಟರಮಣವರೇ, ನರಸಿಂಹಪ್ಪನವರೇ, ಚಂದ್ರರವರೇ, ಈಗ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವೇನೆಂದರೆ, ಈ ಸಮಾಜ 30 ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾಯಿದೆ. 30 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದರು. ಸಮೀಕ್ಷೆ ಮಾಡಿಸಿದೆ, ನಾಗಮೋಹನ್ ದಾಸಿಂದ ಸಮೀಕ್ಷೆ ನಡೆಸಿ, ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಒಪ್ಪಿಸಿದೆ. ಅದರಂತೆ ಸುಪ್ರೀಂ ಕೋರ್ಟು ಸಹ ಆರ್ಡ್ರ್ ಮಾಡಿ ಕೊಡ್ಬೋದು ಅಂತ ಸರ್ಕಾರಕ್ಕೆ ಆದೇಶ ನೀಡಿದೆ.
ಆದರೆ ಸರ್ಕಾರ ಮೀನಾಮೇಷ ಹೊಡಿಸ್ತಾ ಇದೆ. ಸಿದ್ದರಾಮಯ್ಯನವರು 27ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. 27ನೇ ತಾರೀಕಿಗೆ ಏನಾದರೂ ಒಳ್ಳೆಯ ಸಂದೇಶ ನೀಡದಿದ್ದ ಪಕ್ಷದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾದಿಂದ 28ನೇ ತಾರೀಕಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿರುತ್ತದೆ. ಮಾತಾಡಪ್ಪ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ವೆಂಕಟರಮಣನವರೇ, ಮಾದಾರ ಮಹಾಸಭಾ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಬಾಬಣ್ಣನವರೇ, ಸದಸ್ಯರಾದಂಥ ಅವರೇ, ಏನಿವತ್ತು ನಾವು ಚೇಳೂರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವೆಂದರೆ ಮಾದಿಗ ಸಮುದಾಯದ ಮುಖಂಡರುಗಳು ಸುಮಾರು 30 ವರ್ಷಗಳ ಹೋರಾಟದ ಫಲವಾಗಿ ಅನೇಕ ರೀತಿಯಂಥ ನ್ಯಾಯಬದ್ಧವಾದ ಹೋರಾಟಗಳನ್ನು ರೂಪಿಸ್ಕೊಂಡು ಬಂದಿದ್ದು, ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಮ್ಮ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಜಾರಿ ಮಾಡುವಂತೆ ಒಂದು ಆದೇಶವನ್ನು ಹೊರಡಿಸುತ್ತದೆ. ಆ ಆದೇಶವನ್ನು ಹೊರಡಿಸಿ ಸುಮಾರು 2 ವರ್ಷಗಳು ಕಳೆದರೂ ಕೂಡ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಯಾವುದೇ ರೀತಿ ಒಳ ಮೀಸಲಾತಿ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಸೆಳೆಯುತ್ತಿಲ್ಲ. ಈ ನಿಟ್ಟಿನಲ್ಲಿ ಕಳೆದ ತಿಂಗಳು ಕೂಡ ನಾವು ಏನು ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಿಂದ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಸೇರಿ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು. ಅಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರೆಲ್ಲ ಸೇರಿಕೊಂಡು 27ನೇ ತಾರೀಕು ಒಳ ಮೀಸಲಾತಿ ಜಾರಿ ತರುತ್ತೇವೆ ಎಂಬುದನ್ನು ಖಂಡಾಘೋಷವಾಗಿ ಹೇಳಿದ್ದಾರೆ. ಈಗಿರುವಾಗ ನಮ್ಮ ಸೋದರ ಸಂಘಟನೆಗಳಾದಂಥ ವಲಯರು ಸಂಬಂಧಪಟ್ಟಂಥ ಉಪಜಾತಿಗಳು ಒಂದು 7-8 ಜಾತಿಗಳ ಸಮುದಾಯದವರು ಹೋಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಏನೋ ನಿನ್ನೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದು ನಿಜವಾಗಲೂ ಕೂಡ ಇವರು ಮಾಡ್ತಾ ಇರೋದು ನಿಜವಾಗಲೂ ಕೂಡ ಸುಳ್ಳು. ಏನು ಸುಮಾರು ಸರ್ಕಾರ 100 ಕೋಟಿ ವೆಚ್ಚದಲ್ಲಿ 3 ಸಲ ಸರ್ವೆ ನಡೆಸಿ ಮನೆ ಮನೆಗೂ ಭೇಟಿ ನೀಡಿ ಜಾತಿ ಎಲ್ಲ ಉಪಜಾತಿಗಳನ್ನು ಒಳಗೊಂಡಂತೆ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಇದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಏನು ನಮ್ಮ ಸಚಿವರ ಕ್ಯಾಬಿನೆಟ್ ಸಚಿವರು ಇದ್ದೀರಿ, ಮಾನ್ಯ ಮಲ್ಲಿಕಾರ್ಜುನ ಸಾಹೇಬ್ರವರೇ ಮತ್ತು ಪ್ರಿಯಾಂಕಾ ಖರ್ಗೆರವರೇ ಹಾಗೂ ಇನ್ನಿತರ ಮಂತ್ರಿಗಳೇನಿದ್ದೀರಿ ನೀವೆಲ್ಲ ಪರಮೇಶ್ವರ್ ಅವರೇ, ಮಹದೇವಪ್ಪನವರೇ, ತಾವೆಲ್ಲ ಕೂಡ ಸಹಕಾರ ಮಾಡಿ ಏನು ಎಲ್ಲ ಜಾತಿಗಳು ಕೂಡ ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ ಇದ್ದೀವಿ. ಅವರವ್ರ ಪಾಲು ಆ ಜಾತಿ ಸಂಬಂಧಪಟ್ಟ ಪಾಲು ನಿಗದಿಯಾಗಿದೆ. ತಾವು ದಯವಿಟ್ಟು ಕೂಡ ಈ ಒಂದು ಏನು ಜಾರಿ ಮಾಡೋಕ್ಕೆ ತಾವೆಲ್ಲ ಕೂಡ ಸಹಕಾರ ಮಾಡಿ ಈ ಒಳ ಮೀಸಲಾತಿಯನ್ನು 27ರಲ್ಲಿ ಜಾರಿ ಕೊಲ್ಲಬೇಕು. ಇಲ್ಲದ ಪಕ್ಷದಲ್ಲಿ ಏನು ಚೇಳೂರು ತಾಲೂಕಿನಾದ್ಯಂತ ಕೂಡ ನಾವೆಲ್ಲ ಹಿರಿಯರೆಲ್ಲ ನಮ್ಮ ಸಂಘದ ಎಲ್ಲ ಮುಖಂಡರು ಸೇರಿಕೊಂಡು ಮಾದಿಗ ಸಮುದಾಯದವರೆಲ್ಲ ಸೇರಿಕೊಂಡು ಉಗ್ರವಾದ ಹೋರಾಟ ಮಾಡಿ ಮತ್ತು ಏನು ನಾವು ಚೇಳೂರಿಂದ ಕೂಡ 1,000 ಜನ ಬೆಂಗಳೂರು ವಿಧಾನಸೌಧಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಉಗ್ರವಾಗಿ ರೂಪಿಸ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಪಿ ಮಂಜುನಾಥ್, ತುಳುವನೂರು ವೆಂಕಟರಮಣಪ್ಪ, ಅಜರುದ್ದೀನ್, ರಾಮಚಂದ್ರ, ಪೋಸ್ಟ್ ನರಸಿಂಹ, ದುಗಿನಾಯಕನಹಳ್ಳಿ ನಾಗೇಶ್, ನರಸಿಂಹ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬಯ್ಯಮ್ಮ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.